ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಂಚ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ. ಹಾಗೆ ಇವತ್ತಿನ ವ್ಲಾಗ್ನ ನಾನಿವತ್ತು 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ರಾತ್ರಿ 7 ಗಂಟೆ ಇವಾಗ ಟೈಮು. ಮನೆಯಲ್ಲಿ ದಸರಾ ಅಂದರೆ ಬೇಸಿಗೆ ರಜಕ್ಕೆ ಅಂತ ಬಂದಿದ್ದವರೆಲ್ಲ ಅವರವರಿಗೆ ಇವತ್ತು ಹೋಗಿದ್ದಾರೆ. ಇವತ್ತಿನಿಂದ ಯಥಾ ಪ್ರಕಾರ ಮಾತಾಡ್ತಿದ್ದಿ. ನಾನು ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಗಂಡ, ನಾವು ಇಷ್ಟು ಜನ ಇರ್ತೀವಿ. ಇನ್ಮೇಲೆ ಅವರೆಲ್ಲ ಅಂದರೆ ಅವರಿದ್ದಾಗ ನಾನು ಜಾಸ್ತಿ ವ್ಲಾಗ್ನೇ ಮಾಡಲಿಲ್ಲ. ಫ್ರೀ ಇರ್ತಿತ್ತು, ಆದರೆ ಮಾಡೋದಕ್ಕಾಗಲಿಲ್ಲ. ಏನೋ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ನನಗೆ ಹಬ್ಬದ್ದು. ಆಮೇಲೆ ಸಾಕಷ್ಟು ವೀಡಿಯೋಸ್ ಆಯಿತು, ಅದನ್ನು ಎಡಿಟು ಮಾಡ್ತಿರಲಿಲ್ಲ ನಾನು. ಸುಮ್ಮನೆ ಅದು ಅಂತಲೇ ಕಾಲ ಕಳ್ಕೊತಾ ಇದ್ದೆ. ಇವತ್ತಿನಿಂದ ಇನ್ಮೇಲೆ ಪ್ರತಿದಿನ ವೀಡಿಯೋನ ಪೋಸ್ಟ್ ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಇನ್ಮೇಲೆ ಒಂದು 5 ನಿಮಿಷದಾದರೂ ವೀಡಿಯೋ ಮಾಡಬೇಕಂತ ಅಂದ್ಕೊತೀನಿ. ಯಾವಾಗಲೂ ಇದನ್ನು ಮನಸ್ಸಲ್ಲಿ ಅಂದ್ಕೊಂಡೇ ಇರ್ತೀನಿ, ಆದರೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತು ನಿಮ್ಮ ಹತ್ರನೂ ಶೇರ್ ಮಾಡಿಬಿಡ್ತೀನಿ. ಪ್ರತಿದಿನ ಒಂದಲ್ಲ ಒಂದು ವ್ಲಾಗು ಏನು ಮಾಡಿರ್ತೀನೋ ಅದಷ್ಟನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ಮೇಲೆ ಇದಂತೂ ಫಿಕ್ಸು. ಹಾಗೆ ಎಲ್ಲರೂ ಹೋದರೂ ಫೋನು ತಲುಪ ಮಾಡಿ ಹೇಳಿದ್ರು. ಅಂದರೆ 4 ಗಂಟೆಗೆ ಹೊರಟ್ರು ಅವ್ರು ಇಲ್ಲಿಂದ. 6:30 ಅಷ್ಟರಲ್ಲೆಲ್ಲ ಅವ್ರ ಮನೆಗೆ ಹೋಗಿದ್ರು. ಅವರು ಫೋನ್ ಮಾಡಿ ಹೇಳಿದ್ರು. ನಾನು ಅವಾಗ ಮೇಲ್ಗಡೆ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರು ನನಗೆ ಫೋನ್ ಮಾಡಿ ತಿಳಿಸಿದ್ರು. ಸರಿ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಮಾವನಿಗೂ ಹೇಳ್ದೆ ಹೋದ್ರಂತೆ ಅಂತ ಹೇಳಿ ಇವಾಗ ಅಡುಗೆಗೆ ಮಾಡ್ತಾಯಿದ್ದೀನಿ. ಸಾಂಬಾರು, ಬೆಂಡೆಕಾಯಿ ಸಾಂಬಾರು, ಹಾಗೆ ಅನ್ನ ಮುದ್ದೆ ಮಾಡ್ತೀನಿ ನಾನು. ಇವಾಗ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಬೇಕಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ನೈಟು ಹೆಂಗಿರುತ್ತೆ ಅಂತ. ಬರೀ ನೈಟ್ ವ್ಲಾಗ್ ಆಗಿರುತ್ತೆ ಅಷ್ಟೇ. ಇವಾಗ ಸಂಜೆವರೆಗೂ ಅಂದರೆ ಮಲ್ಕೊಳ್ಳೋ ತನಕ ಏನು ಮಾಡ್ತೀನಿ, ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿರ್ತೀನಿ. ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆದಷ್ಟು ವೀಡಿಯೋಸ್ನ ಫುಲ್ಲು ನೋಡಿ. ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ನೋಡಿ ವೀಡಿಯೋಸ್ನ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಅಷ್ಟೇ. ಬನ್ನಿ, ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡೋರಂತೆ ನೀವು ಕೂಡ. ಹಾಗೆ ನಮ್ಮಕ್ಕ ಅವ್ರ ಊರಿಂದ ಬರಬೇಕಾದ್ರೆ ಅಲಿಸ್ಲೆಂಟ್ ತೊಗೊಂಡಿದ್ರು. ಇನ್ನು ಸ್ವಲ್ಪ ಐತೆ, ಅಂದರೆ ನಾವು ಇವಾಗ ಎಷ್ಟು ತಿಂತೀವೋ ಅಷ್ಟೊಂದು ಮಾತ್ರ ನಾನು ಬಿಡಿಸಿಟ್ಟಿದ್ದಾರೆ ನಮ್ಮ ಮನೆಯವ್ರು ಬಂದು. ಇನ್ನು ಸ್ವಲ್ಪ ಐತೆ, ಅದನ್ನು ಒಂದೇ ದಿನ ಬಿಡಿಸ್ಕೊಂಡ್ಬಿಟ್ರೆ ತಿನ್ನೋದಕ್ಕಾಗಲ್ವಲ್ಲ ನನಗೆ. ಅದಕ್ಕೆ ಅದು ಅಲಿಸ್ಲೆಂಟ್ ಏನಂದರೆ ನಮಗೆ ಬೇಕಾದಷ್ಟು ಅವಾಗಲೇ ಎಡ್ಕೊಬೇಕು. ಎಲ್ಲನೂ ಎಡ್ದಿಟ್ಬಿಡ್ತೀವಿ ಅಂತ ಹೇಳಿದ್ರೆ ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಟೇಸ್ಟ್ ಇರೋಲ್ಲ. ಅದಕ್ಕೆ ಬೇಕಾದಷ್ಟನ್ನು ಎಡ್ಕೊಂಡು ತಿಂದ್ಬಿಟ್ಟು ಇನ್ನೂ ಅಷ್ಟು ನಾನು ತೋರಿಸ್ದೆ ಅಲ್ವಾ, ಅಷ್ಟು ಮಿಕ್ಕೊಂಡೈತೆ. ಅದಷ್ಟನ್ನು ಒಟ್ಟಲ್ಲಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಯ್ತಾ ಬತ್ತಾ ಒಂದೊಂದು ಎತ್ಕೊಂಡು ತಿಂದು ಖಾಲಿ ಮಾಡ್ತೀವಿ. ಹಣ್ಣು ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟ್ ಆಗೈತೆ, ತುಂಬ ಚೆನ್ನಾಗೈತೆ. ನಾವೆಲ್ಲ ಜಾಸ್ತಿ ಸಿಹಿ ತಿನ್ನಲ್ಲ, ಅದರಲ್ಲೂ ನನಗೆ ಸಿಹಿ ಅಷ್ಟೊಂದು ಇಷ್ಟ ಆಗಲ್ಲ. ಅದು ತಿಂತಿದ್ದೀನಿ. ಇನ್ನೊಂದು ಸ್ವಲ್ಪ ಹಣ್ಣು ಆಗಬೇಕಿತ್ತು. ಏನಂತ ಹೇಳಿದ್ರೆ ಹಣ್ಣು ಜಾಸ್ತಿ ಆಗಿರ್ತಾನೆ ಇರುವಾಗ ಅದರಿಂದ ಕರೆಕ್ಟಾಗಿ ತಕ್ಕಮಟ್ಟಗೈತೆ. ಇವಾಗ ಏನಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ಅಲ್ವಾ ಬೆಂಡೆಕಾಯಿ ಸಾಂಬಾರು ಅಂತ, ಅದಕ್ಕೆ ಕಾಯಿನ ರುಬ್ಕೊಂಡಿದ್ದೀನಿ. ಹುಡಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹುಳಿ ಹಾಕೋತಿದ್ದೀನಿ. ಬೆಂಡೆಕಾಯಿ ಸಾಂಬಾರಿಗೆ ನಾನು ಹುಣಸೆ ಹಣ್ಣಲ್ಲಿ ಬೆಂಡೆಕಾಯಿನ ಹುಳಿ ಮಾಡ್ತೀನಿ. ಅಂದರೆ ಎಲ್ಲರೂ ಹಾಗೆ ಮಾಡ್ತಾರೆ, ನಾನು ಹಾಗೆ ಹುಳಿತೀನಿ. ಸ್ವಲ್ಪ ಹುಣಸೆ ಹಣ್ಣು ಹಳೇದಾಗ್ಬಿಟ್ಟೈತೆ. 1 ವರ್ಷದ ಹಿಂದೆನೇ ತಗೊಬಂದಿರೋದು. ಅದನ್ನು ಏನಂದರೆ ಒಂದ್ಸಲ ತೊಳೆದ್ಬಿಡ್ತೀನಿ. ಅಂದರೆ ಆವಾಗ ಹಸಿಟ್ಟು ಮತ್ತು ಇದನ್ನು ಹಾಕ್ಕೊಂಡು ಕೆಚ್ಚಿ ಬಿಡಿಸಿಟ್ಕೊಂಡಿರ್ತೀವಲ್ವ, ಅದಕ್ಕೆ ಸಲುವಾಗಿ ಒಂದ್ಸಲ ತೊಳಿತೀನಿ. ತೊಳೆದ್ಬಿಟ್ಟು ಹುಳಿ ಹಾಕಿದ್ರೆ ಅದು ಪಾಡ್ಗೆ ಹೊಡಿತಾ ಇರುತ್ತೆ. ನಾನು ಮಸಾಲೆ ರುಬ್ಕೊಳ್ಳೋ ತನಕ ಕಾಯಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದೀನಿ. ಕಾಯಿ ಬೆಳ್ಳುಳ್ಳಿನ ರುಬ್ಕೊಂಡ್ರೆ ಏನಂದರೆ ಬೇಗ ನುಣ್ಣಗಾಗುತ್ತೆ ಕಾಯಿ. ಅದಕ್ಕೆ ಸಲುವಾಗಿ ಹುಡಿ ಹಾಕಿಲ್ಲ. ಇವಾಗ ಹುಡಿ ಹಾಕ್ಕೊಂಡು ರುಬ್ಕೊಬೇಕು. ಹುಡಿನ ನಾವು ಮನೇಲೇ ಮಾಡಿಸ್ಕೊಂಡಿರೋದೈತೆ, ಅದನ್ನು ಹಾಕಿ ರುಬ್ಕೊತೀವಿ. ಇದು ಬಂದು ನಾವು ಮನೇಲೇ ಮಾಡ್ಕೊಂಡಿರುವಂತಹ ಖಾರದ ಪುಡಿ. 2 ಸ್ಪೂನ್ ಅಷ್ಟು ಹಾಕ್ತೀನಿ ಸಾಕು. ಸರಿ, 2 ಸ್ಪೂನ್ ಅಂದ್ಬಿಟ್ಟು 3.5 ಸ್ಪೂನ್ ಹಾಕಿದ್ದೀನಿ. ಇವಾಗ ಇದನ್ನ ನುಣ್ಣಗೆ ರುಬ್ಕೊತೀನಿ. ರುಬ್ಬೋಕ್ಕಿಂತ ಮುಂಚೆ ಒಂದೇ ಒಂದು ಟೊಮೊಟೊ ಕೂಡ ಹಾಕ್ತಿದ್ದೀನಿ.
ಕಾಯಿ ಬೆಳ್ಳುಳ್ಳಿ ಹುಡಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡು ನಂತರ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಬೆಂಡೆಕಾಯಿ ಎಲ್ಲನೂ ನೀಟಾಗಿ ಅಂದರೆ ಅದನ್ನ ತೊಳೆದುಕೊಂಡು ನಾವು ಕುಯ್ಕೊಂಡಿರೋದಲ್ವ ಅದರಿಂದ ನೀರಿನಂಶ ಇರುತ್ತಲ್ಲ ಬೆಂಡೆಕಾಯಿನಲ್ಲಿ ಅದೆಲ್ಲ ಹೋಗಲಿ ಅಂತ ಬರೀ ಕುಕ್ಕರ್ನಲ್ಲೇ ಎಣ್ಣೆನೂ ಹಾಕಿಲ್ಲ ಮತ್ತು ಏನೂ ಹಾಕಿಲ್ಲ ನಾನು ಹುಣಸೆಹಣ್ಣು ರಸನೂ ಬಿಟ್ಟಿಲ್ಲ ಬರಿಬರಿದೇ ಸ್ವಲ್ಪ ಹೊತ್ತು ಹುರ್ಕೊತೀನಿ ನೀಟಾಗಿ. ಬೆಂಡೆಕಾಯಿ ಏನಂತ ಹೇಳಿದ್ರೆ ಅದೊಂದು ಸ್ವಲ್ಪ ಲೋಪ್ಲಿ ಥರ ಆಗ್ತಾ ಇರುತ್ತೆ, ಯಾಕೆಂದರೆ ನೀರಿನಲ್ಲಿ ತೊಳೆದು ಮಾಡಿರೋದಲ್ವ, ಔಷಧಿ ಎಲ್ಲ ಹೊಡೆದಿರ್ತಾರೆ ಅಂತ ಹೇಳಿ ಸೀಟ್ ಪುಟ್ ಮಾಡ್ಕೋತಾ ಇದ್ವಿ. ಇವಾಗ ಕೆಮಿಕಲ್ಸ್ಗಳು ಯಾವ್ಯಾವ ಥರ ಐತೆ ಅಂತ ನಿಮಗೆ ಗೊತ್ತು, ಅದರಿಂದ ಒಂದು ಸಲ ತೊಳೆದು ಆನಂತರ ಸೀಟಿ ಆನಂತರ ಕೂದಿರೋದು. ಆದ್ರೂ ಏನಂತ ಹೇಳಿದ್ರೆ ನನಗೆ ಅದು ಲೋಪ್ಲಿ ಥರ ಅನ್ನಿಸಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ತಿನ್ನೋದಕ್ಕೆ. ಅದ್ರ ಸಲುವಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಅಂದರೆ ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಆದ ನಂತರ ಕಟ್ ಮಾಡಿರುವಂತಹ ಬೆಂಡೆಕಾಯಿನೆಲ್ಲನೂ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡೆ. ಯಾಕೆಂತೇಳಿ ಅದು ಲೋಪ್ಲಿ ಥರ ಬೀಳ್ತಾ ಇರುತ್ತಲ್ವ, ಅದೆಲ್ಲ ನೀಟಾಗಿ ಆಗಬೇಕು. ಒಂದು 5ರಿಂದ 10 ನಿಮಿಷ ಹುರ್ಕೊಂಡೆ ನೀಟಾಗಿ. ಅದಾದ ನಂತರ ಏನಂತ ಹೇಳಿದ್ರೆ ಆವಾಗಲೇ ನಾನು ಹೇಳಿದ್ದೆಲ್ವ ನಿಮಗೆ ಹುಣಸೆಹಣ್ಣ ನಾನು ಉನಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತೊಳೆದು ಒಂದು ಸಲ ಹುಣಸೆಹಣ್ಣ ಊದ್ಬಿಟ್ಟು ನೆಕ್ಸ್ಟ್ ನಾನು ಉನಿ ಹಾಕಿದ್ದೆ ಅಲ್ವಾ. ಆ ಹುಣಸೆಹಣ್ಣ ನಾನೇನು ಮಾಡಿದೆ ಅಂದರೆ ಇಲ್ಲಿ ಇದು ನೀಟಾಗಿ ಎಲ್ಲ ಲೋಪ್ಲಿ ಎಲ್ಲ ಕಮ್ಮಿ ಆದ ನಂತರ ಹುಣಸೆಹಣ್ಣ ಉನಿ ಹಾಕಿರೋದನ್ನು ನೀಟಾಗಿ ಕಿವುಚ್ಕೊಂಡು ಅದ್ರ ರಸ ಎಲ್ಲ ಅಂದರೆ ಉಂತಿರೈತಲ್ವ ಈ ಥರ ಒಂದು ಸಲ ಪ್ರೆಸ್ ಮಾಡಿ ಕಿವುಚ್ಕೊಂಡ್ರೆ ಅದ್ರ ರಸ ಎಲ್ಲ ಅದೇ ಬಿಡುತ್ತೆ. ಅದರಿಂದ ಆವಾಗಲೇ ಮುಂಚೆತ್ವಾಗಲೇ ನಾನು ಉನಿ ಹಾಕಿದ್ದೆ. ಅದಕ್ಕೆ ಸಲುವಾಗಿ ಉನಿ ಹಾಕಿದ್ದು ಅಂದರೆ ಹಿಂಗೆ ಕಿವುಚಿದ ತಕ್ಷಣ ಅದು ರಸ ಬಿಡುತ್ತಲ್ವ, ಅದರಿಂದ ಉನಿ ಹಾಕಿದ ನಂತರ ಅದನ್ನ ನೀಟಾಗಿ ಸೋಸ್ಕೊಂಡು ಕೈನಲ್ಲೇ ಸೋಸ್ಕೊಂಡೆ. ನಾನು ಕೈನಲ್ಲೇ ಸೋಸ್ಕೊಂಡು ನೀಟಾಗಿ ಊದ್ಬಿಟ್ಟು ಹುಣಸೆಹಣ್ಣಿನ ರಸದಲ್ಲಿಯೂ ಕೂಡ ನೀಟಾಗಿ ಅದು ಬೇಯಬೇಕು. ನಾನು ಆಲ್ರೆಡಿ ಹುರಿದಿರೋದ್ರಿಂದ ಬೇಗ ರಸನೇ ಹೀರ್ಕೊಂತದ್ದು, ನೀವೇ ಅಬ್ಸರ್ವ್ ಮಾಡ್ತಾ ಇರ್ಬೋದು. ರಸನೇ ಕಾಣಿಸ್ತಾ ಇಲ್ಲ, ಈಗ ತಾನೇ ಉದ್ದಿದ್ದೀನಲ್ವ ಆಗಲೇ ನೀಟಾಗಿ ಅದು ಸುಂಡೋಗ್ಬಿಡ್ತು. ಆನಂತರ ಅದರಲ್ಲೂ ಕೂಡ ನಿಂಬೆ ಅಂದರೆ ಹುಣಸೆಹಣ್ಣಿನ ರಸ ಊದ ನಂತರನೂ ಕೂಡ ಲೋಪ್ಲಿ ಥರ ಅನ್ನಿಸ್ತಾ ಇರುತ್ತೆ. ಅದನ್ನು ನೀಟಾಗಿ ಡ್ರೈ ಆಗೋ ಥರ ನಾವು ಸಣ್ಣ ಪ್ರಮಾಣದ ಉರಿನಲ್ಲೇ, ಅಂದರೆ ನಾನು ಜಾಸ್ತಿನೇ ಕೊಟ್ಟಿದ್ದೆ, ಯಾಕೆಂದರೆ ವೀಡಿಯೋ ಮಾಡ್ತಾ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡ್ತಪ್ಪ. ಅದಕ್ಕೆ ಸಲುವಾಗಿ ನಾವೇನಂತ ಹೇಳಿದ್ರೆ 8 ಗಂಟೆ ಅಷ್ಟರಲ್ಲೆಲ್ಲ ಊಟ ಮಾಡಿಬಿಡ್ತೀವಿ. ಇವತ್ತು 8:30 ಆಯಿತು ವೀಡಿಯೋ ಅದು ಇದು ಅಂದ್ಕೊಂಡು ನನಗೆ ಒಂದು ಸ್ವಲ್ಪ ಲೇಟ್ ಆಯಿತು. ಇನ್ಮೇಲೆ ವೀಡಿಯೋ ಮಾಡುವಾಗೆಲ್ಲ ಕರೆಕ್ಟಾಗಿ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ, ಯಾಕೆಂದರೆ ಇನ್ಮೇಲೆ ಡೈಲಿ ವೀಡಿಯೋ ಮಾಡಬೇಕಂತ ಅನ್ನೋದನ್ನ ಹೇಳ್ಬಿಟ್ಟಿದ್ದೀನಲ್ವ. ಆ ಕಾರಣದಿಂದನಾದ್ರೂ ನಾನು ಇನ್ಮೇಲೆ ಬೇಗ ಅಡುಗೆನ ಮಾಡ್ಕೊತೀನಿ ವೀಡಿಯೋ ಮಾಡ್ತಾ. ನೋಡಿ ಇವಾಗ ನೀಟಾಗಿ ಅದು ಡ್ರೈ ಆಯಿತಲ್ವ. ಇವಾಗ ಏನಂದರೆ ನಾನು ಈರುಳ್ಳಿ ಸ್ವಲ್ಪ ಎಣ್ಣೆ ತೊಗೊಂಡು ಎಣ್ಣೆನ ಹಾಕಿ ಆನಂತರ ನಾನು ಈರುಳ್ಳಿನ ಸೇರಿಸಿದೆ. ಅಂದರೆ ನಾವೇ ಬೆಳೆದಿದ್ವಿ ಸಣ್ಣ ಈರುಳ್ಳಿ, ನಾನು ಅದನ್ನೇ ಹಾಕಿದ್ದೀನಿ. ನೀವು ಅಂದರೆ ಮಾಮೂಲಿ ಅಂಗಡಿಯಲ್ಲಿ ಸಿಗುತ್ತಲ್ವ ದಪ್ಪ ಈರುಳ್ಳಿ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನು ಮನೆಯಲ್ಲೇ ಬೆಳೆದಿರೋ ಸಣ್ಣ ಈರುಳ್ಳಿ ಇತ್ತಲ್ವ, ಸಣ್ಣ ಈರುಳ್ಳಿ ಏನಂದರೆ ಜಾಸ್ತಿ ದಿನ ಮಡಗಿದ್ರೆ ಅದು ಹೋಗ್ಬಿಡುತ್ತೆ. ಅದಕ್ಕೆ ಸಲುವಾಗಿ ನಾನು ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಇದು ಎಣ್ಣೆನ ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಅಂಶ ಬೇಡ ಅಂತ ಹೇಳಿ ಎಣ್ಣೆ ಹಾಕಿದ್ದು ಒಂದು 2 ನಿಮಿಷ ಅದು ಚಟ್ರಪಟ್ರ ಅನ್ನೋ ಟೈಮಲ್ಲಿ ಏನಂತ ಹೇಳಿದ್ರೆ ಸಣ್ಣ ಈರುಳ್ಳಿ ಬಿಡಿಸಿ ಇಟ್ಟಿರುವಂಥದ್ದನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸಣ್ಣ ಈರುಳ್ಳಿನೂ ಹಾಕ್ಬಿಟ್ಟು ಒಂದು 2 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡು 2 ನಿಮಿಷ ಆದ ನಂತರ ಏನು ಮಾಡಿದ್ದೀನಿ ಅಂದರೆ ನಾನು ಆವಾಗಲೇ ಅಂದರೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, 2 ನಿಮಿಷ ಈರುಳ್ಳಿ ಹುರ್ಕೊಂಡ ನಂತರ ನಾನು ರುಬ್ಬಿಟ್ಟಿರುವಂಥ ಮಿಶ್ರಣನ ಹಾಕ್ಕೊಂಡು ನನಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕಿರುತ್ತೋ ನಾನು ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಆನಂತರ 2 ವಿಷಲಷ್ಟು ಅಂದರೆ ಬೇಯಿಸ್ಕೊಂಡ್ರೆ ಹಂಗೇ ಕೂಗ್ಸೋದಕ್ಕಿಲ್ದಂಗೆ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿ ಬಂದಿರುತ್ತೆ. ಆದರೆ ನಾನೇನು ಮಾಡಿದೆ ಅಂದರೆ ಒಂದು 2 ಕೂಗಷ್ಟು ಕೂಗಿಸ್ದೆ, ಯಾಕೆಂದರೆ ನಮ್ಮ ಮಾವ ಇದ್ದಾರಲ್ವ ಅವ್ರಿಗೆ ಜಾಸ್ತಿ ಪ್ರಮಾಣದಲ್ಲಿ ಬೆಂದಿರಬೇಕು. ಅಂದರೆ ಜಸ್ಟು ಕೈನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೇ ಅದು ಹಂಗೆ ಸ್ಮ್ಯಾಶ್ ಆಗಿಬಿಡ್ಬೇಕು, ಅಷ್ಟರ ಮಟ್ಟಿಗೆ ಅದು ಬೆಂದಿರಬೇಕು. ಹಂಗಿದ್ರೆ ಮಾತ್ರ ಅವ್ರು ಇಷ್ಟಪಟ್ಟು ತಿಂತಾರೆ, ಇಲ್ಲಾಂದರೆ ಇನ್ನೂ ಬೆಂದಿಲ್ಲ ಅಂತಲೇ ಹೇಳ್ತಿರ್ತಾರೆ. ಅದಕ್ಕೆ ಸಲುವಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನೀಟಾಗಿ ನಾನು ಏನೇ ಅಡುಗೆ ಮಾಡಿದ್ರೂ ಚೆಂದಾಗಿ ಅಲ್ಲೇ ಅಂದರೆ ಸಾಂಬಾರಲ್ಲೇ ಅದು ಫುಲ್ಲು ಜೀರ್ಣ ಆಗೋಗಿರಬೇಕು, ಆ ಥರ ಮಾಡಿರ್ತೀನಿ ನಾನು. ಆದಮೇಲೆ ಏನಂತ ಹೇಳಿದ್ರೆ ಸಾಂಬಾರು ನನಗೆ ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಂಡು ಸ್ವಲ್ಪ ರುಚಿ ಹಾಕಿ ಒಂದು ಸಲ ರುಚಿ ಹಾಕೋದಿಂದ್ಗುಂಟನೇ ಒಂದು ಸಲ ಸೌಟ್ ಆಡಿದ್ದೀನಿ, ಯಾಕೆಂದರೆ ನೀಟಾಗಿ ರುಚಿ ಎಲ್ಲ ಕಡೆಯೂ ಹಿಡೀಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಸೌಟ್ ಆಡಿಕೊಂಡು ಆನಂತರ ಏನಂತ ಹೇಳಿದ್ರೆ ಕುಕ್ಕರ್ ಮುಚ್ಚಳನ ಹಾಕಿ ಒಂದು 2ರಿಂದ 3 ನಿಮಿಷದಷ್ಟು ನಾನು ಅಂದರೆ 2 ವಿಷಲಷ್ಟು ಕೂಗಿಸ್ಕೊಂಡಿದ್ದೀನಿ. ಇವಾಗ ಸಾಂಬಾರಿಗೆ ಏನು ತೋರಿಸ್ತೆ ಅದಷ್ಟು ಮಾಡ್ಬಿಟ್ಟು ಬಂದಿರೋದು ಅಷ್ಟೇ. ಅಡುಗೆ ಮನೆಯಲ್ಲಿ ನಿಂತ್ಕೊಂಡ್ರೆ ಬೆವರು ನೋಡಿ ಹೆಂಗೆ ಕಡಿತದೆ, ಸಾಕಪ್ಪ ಅಡುಗೆ ಸವಸ ಅನ್ನೋಷ್ಟು.
ಅಂದರೆ ನೈಟ್ ಟೈಮ್ ಸಾಂಬಾರು ಮಾಡಿದ್ರೆ ಇದೇ ಪಚಿತಿ ಹಿಂಗೆ ಸಾಕಾಗ್ಬಿಡುತ್ತೆ. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಸಾಂಬಾರು ಕೂಗೋಷ್ಟರಲ್ಲಿ ಸ್ವಲ್ಪ ಹೂವಿನ ಗಿಡಗಳಾಯ್ತು ನಮ್ಮ ಹತ್ರ. ನಾನು ಡೈಲಿ ಬ್ಲಾಗ್ನ ನೋಡಿರೋರಿಗೆ ನಾನು ಆಲ್ರೆಡಿ ತೋರಿಸಿದ್ದೀನಿ ನಮ್ಮ ಮನೆ ಹತ್ರ ಏನೆಲ್ಲ ಗಿಡ ಹಾಕಿದ್ದೀವಿ ಅಂತ ಎಲ್ಲ. ನೀವು ಅದರಲ್ಲಿ ನೋಡಿರ್ತೀರ ಅಂತ ಅಂದ್ಕೊತೀನಿ. ಇವಾಗ ಎಷ್ಟು ಹೂವು ಐತೆ ನೋಡಿ. ಈ ಡಬ್ಬಿನಲ್ಲಿ ಕುಯ್ಯೋದು ನಾವು. ಈ ಥರದ್ದು 2 ಡಬ್ಬಿ ಸಿಕ್ತಿತ್ತು ಮುಂಚೆ, ಮಲ್ಲಿಗೆ ಹೂವು ಬಿಡ್ತಿತ್ತಲ್ಲ ಆ ಟೈಮ್ನಲ್ಲಿ. ಇವಾಗ ಮಲ್ಲಿಗೆ ಒಂದು ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ. ಸೊ ಇವಾಗ ಮಲ್ಲಿಗೆ ಹೂವು ಥರನೇ ಇದು, ಆದರೆ ಮಲ್ಲಿಗೆ ಹೂವು ಥರ ಸ್ಮೆಲ್ ಗಮನ ಎಲ್ಲ ಬರೋದಿಲ್ಲ. ಇದ್ರ ಹೆಸರು ಮುದ್ದು ಮಲ್ಲಿಗೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಈ ಹೂವು ನಾಳೆ ಸೋಮವಾರ ಆಗಿರೋದ್ರಿಂದ ವಾರ ಮಾಡೋದಕ್ಕೂ ಆಗುತ್ತೆ ಅಂತೇಳಿ ನಾನು ಇವಾಗ ಕಟ್ಕೊತಾ ಇದ್ದೀನಿ. ವಾರ ಮಾಡೋದಕ್ಕೆ ಅನ್ನೋದಕ್ಕಿಂತ ಹೂವು ಬಿಡುವಾಗ ಡೈಲಿ ಕುಯ್ತಾಯಿದ್ರೆ ಅದು ಇನ್ನಷ್ಟು ಬಿಡುತ್ತೆ. ಏನು ಕುಯ್ದಾನೆ ಹಂಗೆ ಬಿಟ್ಬಿಟ್ರೆ ಅದು ಹಾಗೆ ಬರ್ತೋಗ್ಬಿಡುತ್ತೆ, ಬಿಡೋದಿಲ್ಲ. ಅದಕ್ಕೆ ಡೈಲಿ ಕುಯ್ತೀವಿ. ಡೈಲಿ ಮುಡಿಯೋದು ಒಂದು ಸ್ವಲ್ಪ ಕಡಿಮೆ. ಈ ಶೆಕೆನಲ್ಲಿ ಹೂವನ್ನೆಲ್ಲ ಮುಡಿಬೇಕು ಅಂತಲೇ ಅನಿಸೋದಿಲ್ಲ ನನಗೆ. ಯಪ್ಪ ಯಾರಿಗೆ ಬೇಕಂತ ಅನಿಸುತ್ತೆ. ಎತ್ತಿ ಸುಮ್ಮನೆ ಜಡೆ ಕಟ್ಬಿಟ್ಟು ಸುಮ್ಮನೆ ಇದ್ಬಿಡೋದ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಏನು ಮಾಡೋದಕ್ಕೂ ಮನಸ್ಸೇ ಇರೋದಿಲ್ಲ. ಆದರೂ ಬ್ಲಾಗ್ ಮಾಡ್ತಿರ್ತೀನಿ, ಚೆಂದಾಗಿ ಕಾಣಬೇಕು, ಚೆನ್ನಾಗಿ ಕಂಡ್ರಿ ಅಂದರೆ ಚೆನ್ನಾಗಿ ರೆಡಿಯಾಗಿ ಮಾಡಿದ್ರೇ ಬ್ಲಾಗ್ಸ್ನ ನೋಡೋದಿಲ್ಲ. ಏನೂ ಇಲ್ಲದೇ ಸುಮ್ಮನೆ ಹಂಗೆ ಮಾಡ್ತಾಯಿದ್ರೆ ಯಾರೂ ವ್ಯೂಸೇ ಹೋಗಿರೋದಿಲ್ಲ. 25 ಮೇಲೆ ಜಾಸ್ತಿ ಹೋಗೋದೇ ಇಲ್ಲ. ಅದಕ್ಕೆ ಚೆಂದ ರೆಡಿಯಾಗಿ ಬ್ಲಾಗ್ಸ್ನ ಮಾಡಬೇಕು. ಈಗೇನು ಭಾರಿ ಗಮ್ಮತ್ತಾಗಿ ಕಾಣ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಹಾಕ್ಬಿಡಿ. ಹೇಳಿದ್ದು ಅನ್ಸದನ್ನ. ಇವಾಗ ಹೂ ಕಟ್ಕೊಳ್ಳೋದ. ಅದಾದಮೇಲೆ ನಿಮ್ಮ ಹತ್ರ ಮಾತಾಡ್ತಾ ಕುಕ್ಕರ್ ಕೂಗೋ ತನಕ ನಾನೊಂದು ಸ್ವಲ್ಪ ಹೂ ಕಟ್ಕೊಬಿಡೋದ ಅಂತ ಹೇಳಿ ಬಂದು ಹೂ ಕಟ್ಕೊತಾ ಇದ್ದೀನಿ. ಸ್ವಲ್ಪ ಸ್ಪೀಡೇ ಮಾಡಿಟ್ಟಿದ್ದೀನಿ ನೀಟಾಗಿ. ಅಂದರೆ ಇದು ಮುದ್ದು ಮಲ್ಲಿಗೆ ಏನಂತ ಹೇಳಿದ್ರೆ ಚೂರು ಮುಟ್ಟಿದ್ರೇ ಕೂಡ ಇದಾಗೋಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಕಟ್ಕೊಂಡೆ. ಅಂದರೆ ಏನಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಡೈಲಿ 8 ಗಂಟೆಗೆ ಊಟ ಮಾಡ್ತಿರೋದ್ರಿಂದ ನಾನು ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಅಡುಗೆ ಮಾಡೋಷ್ಟು ಸ್ವಲ್ಪ ಲೇಟ್ ಆಗಿಬಿಡ್ತು. ಅದಕ್ಕೆ ಏನಂತ ಹೇಳಿದ್ರೆ ಮನೆಯಲ್ಲಿ ಕೂಡ ಫೋನ್ ಇಟ್ಕೊಂಡು ಲೇಟ್ ಮಾಡ್ತಿದ್ಯಾ ಅಂತ ಹೇಳ್ತಾಯಿದ್ರು. ಓಕೆ ಬೇಗ ಮಾಡಿಬಿಡೋದ ಅಂತ ಹೇಳಿ ನಾನು ಹೂ ಕಟ್ಟಾಗ ಅಂದರೆ ವಿಷಲ್ ಹೆಂಗಿದ್ರೂ ಕೂಗಲೇಬೇಕು. ಅದು ಹಾರದ ಮೇಲೆ ನಾನು ಅಡುಗೆ ಮಾಡೋದಕ್ಕಾಗೋದು. ಅದಕ್ಕೆ ಆರೋ ತನಕ ಮುದ್ದೆ ಮಾಡ್ಕೊಂಬಿಡೋದ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಆದರೆ ನಾನು ಮುದ್ದೆ ಮಾಡಿದ್ದನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಲೇಟ್ ಆಗಿಬಿಡ್ತು. ಅಂದರೆ ಹೂ ಕಟ್ತಾ 2 ಕೆಲಸನೂ ಮಾಡ್ಕೊತಾ ಇದ್ದೆ ಅಲ್ವಾ. ಅದರಿಂದ ನನಗೆ ಹೂ ಕಟ್ಟೋದ್ರ ಕಡೆ ಫೋನ್ ಇಟ್ಬಿಟ್ಟು ಹೋಗಿ ಬಂದು ಮಾಡ್ತಿರೋದ್ರಿಂದ ಮುದ್ದೆ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಮನೆಯವ್ರಿಗೆಲ್ಲ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿಕೊಂಡೆ. ಇವಾಗ ಎಲ್ಲರದು ಊಟ ಆಯಿತು. ಇವಾಗ ಟೈಮ್ ಬಂದು 9 ಗಂಟೆ. ಎಲ್ಲರಿಗೂ ಹಾಕೊಟ್ಬಿಟ್ಟು ಅದ್ರ ಜೊತೆಗೇ ನಾನು ಕೂಡ ಹಾಕ್ಕೊಂಡು ಊಟನ ಮಾಡ್ಕೊಂಡಿದ್ದಾಯಿತು. ಊಟ ಮಾಡಿ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದು ಆಯಿತು. ಇವಾಗ ಏನಂತ ಹೇಳಿದ್ರೆ ಈಚೆಗಡೆ ಟಿ ವಿ ನೋಡ್ತಿದ್ದಾರೆ. ನಾನು ಕೂಡ ಟಿ ವಿ ನೋಡೋದಕ್ಕೆ ಹೋಗಿ ಜಾಯ್ನ್ ಆಗಬೇಕು. ಏನಂತ ಹೇಳಿದ್ರೆ ಟಿ ವಿದು ಸೌಂಡ್ ಕೇಳಿಸಿ ಏನಾಗುತ್ತೆ, ಕಾಪಿರೈಟಿಂಗ್ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ನಾನು ಬಾಗಿಲಿಚ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಅವ್ರು ನೋಡ್ತಿರ್ಬೇಕಾದ್ರೆ ನಾನು ಹೋಗಿ ಸೌಂಡ್ ಕಮ್ಮಿ ಕೊಡೋದು ಆ ಥರದ್ದೆಲ್ಲ ಮಾಡಿದ್ರೆ ಪಾಪ ಅವ್ರಿಗೂ ತೊಂದರೆ. ಆಮೇಲೆ ಪದೇ ಹಂಗೇ ಮಾಡ್ತಾಯಿದ್ರೆ ಇವಳು ವೀಡಿಯೋಗೋಸ್ಕರ ನಾವು ಟಿ ವಿ ನೋಡೋಕೆ ಇಲ್ದಂಗೆ ಆಯ್ತದಲ್ಲ ಅಂತ ಅವ್ರಿಗೂ ಅನ್ನಿಸ್ಬಾರ್ದಲ್ವ. ಆ ಕಾರಣಕ್ಕೋಸ್ಕರ ನಾನು ರೂಮಲ್ಲಿ ಬಂದು ವೀಡಿಯೋಸ್ನ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಇಷ್ಟ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ವೀಡಿಯೋಸ್ನ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಕಲಿತಂಗೂ ಆಗುತ್ತೆ, ಏನು ಮಿಸ್ಟೇಕ್ ಆಗ್ತಿದೆ ಅನ್ನೋದು ನನಗೂ ಗೊತ್ತಾಗಲಿ. ಏನು ಅನಿಸುತ್ತೆ ವೀಡಿಯೋಸ್ನ ನೋಡಿ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದಾದಮೇಲೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್. ಹಾಗೆ ಬಾಯ್.